ರೋಮಾಪುರದವರಿಗೆ ಬರೆದಂಥ ಪತ್ರಿಕೆ 8ನೇ ಅಧ್ಯಾಯ 26ನೇ ವಾಕ್ಯ. ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲದ್ದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂಥ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಈ ವಾಕ್ಯದಲ್ಲಿ ಪವಿತ್ರಾತ್ಮನು ನಮಗೆ ಪ್ರಾರ್ಥನೆಯಲ್ಲಿ ಯಾವ ರೀತಿ ಸಹಾಯ ಮಾಡುತ್ತಾನೆಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ನಾವು ಅನೇಕ ಬಾರಿ ಯೋಚಿಸುವಂಥದ್ದು, ನಾವು ಅಶಕ್ತರಾಗಿದ್ದೇವಲ್ಲ, ನಮ್ಮಲ್ಲಿ ಪರಿಶುದ್ಧವಾಗಿ ಜೀವಿಸುವುದಕ್ಕೆ ಬಲವಿಲ್ಲ, ಪಾಪಗಳನ್ನು ಜಯಿಸುವುದಕ್ಕೆ ಬಲವಿಲ್ಲ, ಆತ್ಮೀಕ ಜೀವಿತದಲ್ಲಿ ಬೆಳೆದು ಬರೋದಕ್ಕೆ ಬಲವಿಲ್ಲ, ಪ್ರಾರ್ಥನೆ ಮಾಡೋದಕ್ಕೆ ಬಲವಿಲ್ಲ. ಈ ರೀತಿ ಹಲವಾರು ಕಾರ್ಯಗಳಲ್ಲಿ ನಾವು ಬಲಹೀನರಾಗಿದ್ದೇವಲ್ಲ ಎಂಬುದಾಗಿ ಯೋಚನೆ ಮಾಡುವುದುಂಟು. ಆದರೆ ಆ ಸಮಯದಲ್ಲಿ ನಮಗೆ ಸಹಾಯ ಮಾಡುವುದಕ್ಕೆ ದೇವರು ತನ್ನ ಆತ್ಮನನ್ನೇ ಕಳುಹಿಸಿ ಕೊಟ್ಟಿದ್ದಾರೆ. ಆ ಪವಿತ್ರಾತ್ಮನು ನಮ್ಮೊಳಗೆ ಇದ್ದುಕೊಂಡು ನಮಗೆ ಸಹಾಯ ಮಾಡುವವನು. ಆತನ ಕುರಿತಾಗಿ ಹೇಳುವಾಗ ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲದ್ದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂಥ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ ಎಂಬುದಾಗಿ. ಅಂದರೆ ನಾವು ಅಶಕ್ತರಾಗಿದ್ದರೂ ಕೂಡ ನಮ್ಮಿಂದ ಪ್ರಾರ್ಥಿಸಿ ಯಾವ ವಿಷಯಗಳನ್ನು ಕೂಡ ಹೊಂದುವುದಕ್ಕಾಗದೇ ಇರುವಂಥ ಅಥವಾ ಸರಿಯಾಗಿ ಪ್ರಾರ್ಥಿಸುವುದಕ್ಕೆ ಬೇಕಾದಂಥ ಜ್ಞಾನ ಇಲ್ಲದೇ ಇರುವಂಥ ಸಂದರ್ಭಗಳಲ್ಲಿ ಕೂಡ ನಾವು ದೇವರಿಂದ ಹಲವಾರು ಕಾರ್ಯಗಳನ್ನು, ಬೇಕಾದಂಥ ವಿಷಯಗಳನ್ನು, ಶ್ರೇಷ್ಠತೆಗಳನ್ನು ಹೊಂದುತ್ತಾ ಇರುವುದಕ್ಕೆ ಮುಖ್ಯವಾದ ಕಾರಣ ನಮಗಾಗಿ ಪ್ರಾರ್ಥಿಸುವಂಥ, ನಮಗಾಗಿ ಸಹಾಯ ಮಾಡುವಂಥ ಪವಿತ್ರಾತ್ಮನು ನಮ್ಮೊಂದಿಗೆ ಇದ್ದಾನೆ. ಆತನ ಸಹಾಯದ ನಿಮಿತ್ತವಾಗಿಯೇ ನಾವು ಇದುವರೆಗೂ ಅನೇಕ ಕಾರ್ಯಗಳನ್ನು ಬೇಡಿಕೊಳ್ಳದೆ ಇದ್ದರೂ ಕೂಡ ಹೊಂದಿಕೊಂಡಿದ್ದೇವೆ, ಆಗ್ರಹಿಸದೆ ಇದ್ದರೂ ಕೂಡ ಪಡೆದುಕೊಂಡಿದ್ದೇವೆ. ನಮ್ಮ ಜೀವಿತದಲ್ಲಿ ಎಲ್ಲವೂ ಕೂಡ ಹಿತವಾಗಿ ಬದಲಾಗುತ್ತಾ ಇದೆ. ಇದಕ್ಕೆ ಮುಖ್ಯವಾದ ಕಾರಣವೇ ಪವಿತ್ರಾತ್ಮನ ಸಹಾಯ. ಆದ್ದರಿಂದ ಈ ದಿವಸಗಳಲ್ಲಿ ಪವಿತ್ರಾತ್ಮನನ್ನ ಹೊಂದಿದವರಾಗಿ ಅನ್ಯ ಭಾಷೆಗಳಲ್ಲಿ ಪ್ರಾರ್ಥಿಸುತ್ತಾ ದೇವರನ್ನ ಕೊಂಡಾಡಿರಿ. ಹೆಚ್ಚಿನ ಸಮಯ ಆತ್ಮಭರಿತರಾಗಿ ನೀವು ಪ್ರಾರ್ಥಿಸಿ, ಖಂಡಿತವಾಗಿ ಅದರ ಮೂಲಕವಾಗಿ ನೀವು ಕಾಣಲಿರುವಂತಹ ಪ್ರತಿಫಲವು ಬಹಳ ಶ್ರೇಷ್ಠವಾಗಿರುತ್ತದೆ. ಅದನ್ನು ಕಂಡು ಅನೇಕರು ಆಶ್ಚರ್ಯ ಪಡುವಂತಹ ವಿಧಗಳಲ್ಲಿ ದೇವರು ಮಾನಿಸುತ್ತಾರೆ. ಆದ್ದರಿಂದ ಈ ದಿವಸಗಳಲ್ಲಿ ಪವಿತ್ರಾತ್ಮನು ನಮ್ಮ ಅಶಕ್ತಿಯಲ್ಲಿ ನಮಗೆ ಸಹಾಯ ಮಾಡುವಂತಹ ದೇವರು. ಆತನ ಸಹಾಯದಿಂದಲೇ ನಾವು ಜಯಶಾಲಿಗಳಾಗುವಂಥದ್ದು ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ಪವಿತ್ರಾತ್ಮನು ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ನಾವು ತಕ್ಕ ಪ್ರಕಾರ ಬೇಡಿಕೊಳ್ಳುವುದು ಏನೆಂಬುದಾಗಿ ನಮಗೆ ಗೊತ್ತಿಲ್ಲದೆ ಇರುವುದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದ ನರಳಾಟಗಳಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆಂಬುದಾಗಿ ನಿನ್ನ ವಾಕ್ಯದಲ್ಲಿ ಹೇಳಲ್ಪಟ್ಟಿರುವಂತೆ ಅಪ್ಪ, ಪವಿತ್ರಾತ್ಮನ ಸಹಾಯಕ್ಕಾಗಿ ಸ್ತೋತ್ರ. ನಮಗಾಗಿ ಬೇಡಿಕೊಳ್ಳುತ್ತಾ ಇರುವಂಥ ದೇವರಾತ್ಮನೇ ಅಪ್ಪ, ನಿಮಗೆ ಮಹಿಮೆ ಉಂಟಾಗಲಿ. ನಮ್ಮ ಜೀವಿತದಲ್ಲಿ ನಾವು ಹೊಂದಿರುವಂಥ ಪ್ರತಿಯೊಂದು ಆಶೀರ್ವಾದಗಳಿಗಾಗಿ, ಸುರಕ್ಷತೆಗಾಗಿ, ಮೇಲುಗಳಿಗಾಗಿ, ಅಭಿವೃದ್ಧಿಗಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ. ನಮಗೆ ಬೇಕಾದದ್ದು ಏನೆಂಬುದನ್ನು ಅರಿತು ಅದನ್ನು ಅಪ್ಪ ತಂದೆಗೆ ತಿಳಿಸುವಂಥ ದೇವರಾತ್ಮನೇ ನಿನಗೆ ಸ್ತೋತ್ರ ಉಂಟಾಗಲಿ. ಪ್ರತಿಯೊಬ್ಬೊಬ್ಬರನ್ನು ಕೂಡ ಆವರಿಸಿಕೊ, ಪ್ರತಿಯೊಬ್ಬೊಬ್ಬರನ್ನು ಅಪ್ಪ ನಿನ್ನ ಬಲದಿಂದ ತುಂಬಿಸು. ಎಲ್ಲ ಬಲಹೀನತೆಗಳು ನೀಗಲಿ, ಅಶಕ್ತಿಗಳು ನೀಗಲಿ, ಪಾಪದ ಹೋರಾಟಗಳು, ಪಾಪದ ಬಂಧನಗಳು, ಸೈತಾನ ಉರುಳುಗಳು ಲಯವಾಗಿ ಹೋಗಲಿ. ಯೇಸುವಿನ ನಾಮದಲ್ಲಿ ಆ ನೊಗಗಳು ಮುರಿಯಲ್ಪಡಲೆಂಬುದ ಕಟ್ಟಲೆ ಕೊಡುತ್ತಾ ಅದನ್ನೇ ಈಗಲೇ ಅಪ್ಪ ನಿನ್ನ ಕರಗಳನ್ನು ಚಾಚಿ ಹಿಡಿದು ಜೀವಿತವನ್ನು ಮೇಲಕ್ಕೆತ್ತು ಕರ್ತನೆ. ಪಾಪದ ಬಾರುಗಳು ತೊಲಗಿ ಹೋಗಲಿ, ಜೀವಿತಗಳು ಉದ್ಧಾರವಾಗಲಿ, ಘನಪಡಿಸಲ್ಪಡಲಿ. ನಿನಗೆ ಒಪ್ಪುವಂಥ, ನಿನಗೆ ಸಂತೋಷವನ್ನು ಉಂಟು ಮಾಡುವಂಥ ಜೀವಿತಗಳಾಗಿ ಮುನ್ನಡೆಯಲಿ. ನಿನ್ನ ಅರ್ಥಿಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನೇ ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾತನಾಡಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.